ಹಾಯ್ ಫ್ರೆಂಡ್ಸ್, ನಾನು ಲತಾ ವಸಂತ್ ಕುಮಾರ್. ಇವತ್ತು ಹಿಲಕ್ಸಲ್ಲಿ ಒಂದು ಮಟನ್ ಬಿರಿಯಾನಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಟನ್ ಬಿರಿಯಾನಿ ವಿತೌಟ್ ಆಯಿಲ್ ಮಟನ್ ಬಿರಿಯಾನಿ ನಾವು ಮಾಡ್ಕೋಬೋದು. ಬಟ್ ಬೇಕಾದರೆ ಜಸ್ಟ್ ನಾನು 1 or 2 ಸ್ಪೂನ್ಸ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಟನ್ ಬಿರಿಯಾನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ. ಸೊ ಆಲ್ರೆಡಿ ನಾನು ಇದು ಆಸ್ ಯೂಶಲಿ ಆನಿಯನ್, ಟೊಮೆಟೊ ಇದೆಲ್ಲ ನಾನು ಯೂಸ್ ಮಾಡ್ತೀನಿ. ಪ್ಲಸ್ ಇದನ್ನು ನಾನು ಆಲ್ರೆಡಿ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಸ್ವಲ್ಪ ಮೆಂತ್ಯ ಅದನ್ನು ನಾನು ಫ್ರೈ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದು ಗರಂ ಲೈಕ್ ಬಿರಿಯಾನಿ ಎಲೆ ಮತ್ತು ಸೋಂಪ ಪ್ಲಸ್ ಇದು ಸ್ವಲ್ಪ ಮಸಾಲ ಬಿರಿಯಾನಿ ಮಸಾಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ಇದು ತೆಂಗಿನಕಾಯಿ ರುಬ್ಬಿಟ್ಟಿರುವಂಥ ಹಾಲು. ಓಕೆ, ಸ್ವಲ್ಪ ಬೇಕು, 1-2 ಸ್ಪೂನ್ ಮಾತ್ರ ಆಯಿಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸಾಲ್ಟ್ ನಮಗೆ ಎಷ್ಟು ಬೇಕು ಟೇಸ್ಟಿ ಅದು. ಸೊ ಹಾಕಿ ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ಇದು ಮಟನ್ ನಾನು ಆಲ್ರೆಡಿ ಇದು ಆಫ್ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ಇದು ಏನಾಗುತ್ತೆ ಅಂದರೆ ಮಟನ್ ನಾವು ಸ್ವಲ್ಪ ಮಸಾಲ ಅಂದರೆ ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಆ್ಯಂಡ್ ಸ್ವಲ್ಪ ಧನಿಯಾ ಪೌಡರು, ಇದನ್ನು ಮತ್ತು ಒಂದು ಸ್ವಲ್ಪ ಬೇಕಾದಂಥ ಫ್ಲೇವರ್ಗೆ ಒಂದು ಸ್ವಲ್ಪ ಬಿರಿಯಾನಿ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡಿಟ್ಕೊಂಡ್ರೆ ಇದು ಏನಾಗುತ್ತೆ, ಮಟನ್ ನಾವು ಫಸ್ಟ್ ಮಸಾಲಲ್ಲಿ ಸ್ವಲ್ಪ ಬೇಯಿಸ್ಕೊಂಡಾಗ ಆ ಮಟನ್ಗೆ ಮಸಾಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಇದು ಅರ್ಧ ಬೆಂದಿರುವಂಥ ಮಟನ್, ಆಫ್ ಬಾಯ್ಲ್ ಆಗಿರುವಂಥ ಮಟನ್ ಇದು. ಸೊ ತುಂಬ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಮತ್ತು ಇದು ಪರ್ಫೆಕ್ಟ್ ಪ್ರೆಷರ್ ಕುಕ್ಕರ್ ಬಂದು ಒಂದು ವರ್ಲ್ಡ್ ಫಾಸ್ಟೆಸ್ಟ್ ಪ್ರೆಷರ್ ಕುಕ್ಕರ್ ಅಂತ. ಕುಕಿಂಗ್ ಟೈಮ್ ತುಂಬ ಬೇಗ ಆಗುತ್ತೆ, ಜೊತೆಗೆ ಫುಡ್ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ. ಆಸ್ ವೆಲ್ ಆಸ್ ನ್ಯೂಟ್ರಿಷನ್ ಕೂಡ ಇಲ್ಲಿ ರಿಟೈನ್ ಆಗಿರುತ್ತೆ. ಸೊ ಫುಡ್ ಓವರ್ ಕುಕ್ ಆಗೋದ್ರಿಂದ ನ್ಯೂಟ್ರಿಷನ್ ರಿಟೈನ್ ಮಾಡ್ತಿರುತ್ತೆ. ನಾನು ಒಂದು ಹೇಳಿದಾಗ ನೋಡಿ, ಇದು ಮಟನ್ ವಿತೌಟ್ ಆಯಿಲ್ ಮಟನನ್ನು ಫ್ರೈ ಮಾಡಿ ಆಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. 24 cm ರೆಗ್ಯುಲರ್ ಯೂಸ್ ಮಾಡಿದ್ದೀನಿ. ಹಿಲಕ್ಸ್ 24 cm ರೆಗ್ಯುಲರ್ ಯೂಸ್ ಮಾಡಿದ್ದೀನಿ. ಸೊ ಮಟನಲ್ಲಿ ಎಷ್ಟು ಫ್ಯಾಟ್ ಇದೆ ನೋಡಿ, ಮತ್ತು ಅದು ಮಟನಲ್ಲಿರುವಂಥ ಫ್ಯಾಟು ಪ್ಲಸ್ ಅದು ಜ್ಯೂಸಿ ಆಗಿದೆ. ಇದನ್ನು ಮಸಾಲ ಪುಡಿ ಬಂದಿದೆ, ನೋಡಿ ಮಸಾಲ ಬೇಯ್ತಾ ಇದೆ. ಇವಾಗ ನಾನು ಈ ಒಂದು ಅರ್ಧಂಬರ್ಧ ಬೇಯಿರುವಂಥ ಮಟನನ್ನು ಅಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಇದು ನಾವು ಕುಕ್ಕರ್ ಯೂಸ್ ಮಾಡುವಾಗ ಸ್ಪಾಟಿಲ್ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಕ್ರಾಚಸ್ ಅಂತ ಸೌಂಡ್ ಬರೋದಿಲ್ಲ. ಜೊತೆಗೆ ಇವಾಗ ನಾನು ಸ್ವಲ್ಪ ಮಟನ್ ಬೇಯೋದಕ್ಕೆ ಅವಾಗಲೇ ಉಪ್ಪು ಹಾಕಿದೆ. ಇವಾಗ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಟೇಸ್ಟ್ ಇದು ಸ್ವಲ್ಪ ಬಿಸಿ ನೀರು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಮಟನ್ ಬೇಯಿಸ್ಕೊಂಡಿದ್ದಂಥ ಉಪ್ಪು ಬೇಯಿದ್ದಲ್ಲ, ಅದರಲ್ಲೇ ನಾನು ಸ್ವಲ್ಪ ಬಿಸಿ ನೀರು ಹಾಕಿದ್ದೀನಿ. ನೋಡಿ, ಇದು ಮಸಾಲ ಅಕ್ಕಿ ನಾನು ಅವಾಗಲೇ ಹೇಳಿದಾಗೆ ಮಸಾಲಲ್ಲಿನೇ ಲೈಕ್ ತೆಂಗಿನಕಾಯಿ ಹಾಲು ಮತ್ತು ಮಸಾಲ ರುಬ್ಬಿದೇನಿತ್ತಲ್ಲ ಆ ಒಂದು ನೀರಲ್ಲಿ ಲೈಕ್ ಆ ಗ್ರೇವಿಯಲ್ಲಿನೇ ಗ್ರೇವಿಯಲ್ಲಿ ಮಟನ್ ರೈಸ್ ಆಲ್ರೆಡಿ ಮುಕ್ಕಾಲು ಭಾಗ ಬೇಕಿದೆ. ಇವಾಗ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ನಾನು ಅವಾಗ ಹೇಳಿದಾಗೆ ಮಸಾಲ ಅಲ್ಲಿನೇ ಲೈಕ್ ರೈಸ್ ಬೆಂದಿರೋದ್ರಿಂದ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ವಾಟರ್ ನೋಡಿಕೊಂಡು ರೈಸ್ ಬೇಕಾಗಿರೋ ಕ್ವಾಂಟಿಟಿ ಆಮೇಲೆ ಇವಾಗ ಹಾಕಿ ನಾವು ನೋಡ್ಕೊಂಡು ಕುಕ್ ಮಾಡ್ಬೋದು. ಅಷ್ಟೇ ಪೂರ್ತಿ ನೀರು ಹಾಕಿ ಬೇಯಿಸ್ಬಿಟ್ರೆ ಅನ್ನಕ್ಕೆ ಅಷ್ಟು ಮಸಾಲೆ ಹಿಡಿಯೋದಿಲ್ಲ, ಸಪ್ಪೆ ಅಂತ ಅನಿಸುತ್ತೆ, ಸಪ್ಪೆ ಬರುತ್ತೆ. ಹಾಗಾಗಿ ಮಸಾಲೆ ಜೊತೆಗೆ ನಾವು ಹಾಕಿ ಬಾಯ್ಲ್ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಬಿರಿಯಾನಿ. ಬಿಸಿ ನೀರನ್ನು ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಇದು 3/4 ಕುಕ್ ಆಗಿದೆ ಅಲ್ವಾ. ಜಸ್ಟ್ ಇನ್ನೊಂದು 5 minutes ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ, ಬರುತ್ತೆ. ನಾನು ಬಿರಿಯಾನಿ ಆದಮೇಲೆ ಮತ್ತೆ ಓಪನ್ ಮಾಡಿ ಜಸ್ಟ್ ಒಂದು 5 minutes ಇದನ್ನು ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟೆ. ಅದು ದಮ್ ಕಟ್ಟಿರೋ ಥರ ಇರುತ್ತೆ. ಪೂರ್ತಿ ಸಿಮ್ ಹಾಕ್ತೀನಿ. ಜಸ್ಟ್ ಒಂದು 5 minutes ಸಾಕು. 5 minutes ಆದಮೇಲೆ ಅದು
ದಮ್ ಕಟ್ಟಿರೋ ಥರ ಇರುತ್ತೆ ಅಂತ. ಸೊ ತುಂಬ ಚೆನ್ನಾಗಿದೆ. ಆ ಸ್ಟವ್ ಆವಾಗಲೇ ಆಫ್ ಮಾಡಿದ್ದೀನಿ ನಾನು, ಜಸ್ಟ್ ಒಂದು 4-5 ಮಿನಿಟ್ಸಲ್ಲಿ ಆಫ್ ಮಾಡಿದ್ದೀನಿ. ನೋಡಿ ಬಿರಿಯಾನಿ ತುಂಬ ಚೆನ್ನಾಗಿದೆ ಬಿರಿಯಾನಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ಉದ್ದುದ್ದಾಗಿ ಬಂದಿದೆ. ಸೊ ರೆಡಿ ಟು ಈಟ್. ಮತ್ತು ನಾನು ಅವಾಗಲೇ ಇದು ಅಕ್ಕಿ ನಾನು 3 ಥರ ರೈಸ್ ಮಿಕ್ಸ್ ಮಾಡಿದ್ದೀನಿ. ಜೀರಾ ರೈಸು ಮತ್ತು ಬಾಸುಮತಿ ರೈಸು ಪ್ಲಸ್ ಮಾಮೂಲಿ ರೈಸ್, 3 ರೈಸ್ ಯೂಸ್ ಮಾಡೋದ್ರಿಂದ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಹಾಗೆ ಮಟನ್ ಕೂಡ ಸೊ ನೋಡಿ, ಇವಾಗ ಮಟನ್ ಕೂಡ ತುಂಬ ಸಾಫ್ಟಾಗಿ ಕುಕ್ ಆಗಿದೆ. ಎಷ್ಟು ಸಾಫ್ಟಾಗಿ ಬೇಯಿಸಿದೆ ನೋಡಿ ಮಟನ್ನು. ಸೊ ಗುರುಮ ಅಂತ ಇದೆ ಮಟನ್ ಬಿರಿಯಾನಿ. ಸೊ ತುಂಬ ಚೆನ್ನಾಗಿದೆ, ನೀವು ಕೂಡ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.